ಹಾಯ್ ಎವ್ರಿವನ್, ವೆಲ್ಕಮ್ ಟು ಸೀಮಾಸಾ ವ್ಲಾಗ್ಸ್. ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ನನ್ನ ಲೆಂತಿ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋ ಬಂದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಆಗಿರುತ್ತೆ. ನನ್ನ ಹೆಸರು ಸೀಮಾ, ನಾವಿರೋದು ಬ್ಯಾಂಗ್ಳೂರಿನಲ್ಲೇ. ಇದಾದಮೇಲೆ ನನ್ನ ಚಾನಲ್ನಲ್ಲಿ ನೀವು ಯಾವ ಥರ ವೀಡಿಯೋಸ್ ನೋಡ್ಬೋದು ಅಂತ ಅಂದರೆ, ಕುಕ್ಕಿಂಗ್ ವೀಡಿಯೋಸ್ ನೋಡ್ಬೋದು, ಶಾಪಿಂಗ್ ವೀಡಿಯೋಸ್ ಮತ್ತು DIY ವೀಡಿಯೋಸ್ ಮತ್ತು ಟ್ರಾವೆಲಿಂಗ್, ಸ್ಕಿನ್ ಕೇರ್, ಹೇರ್ ಕೇರ್, ಈ ಥರ ಸಾಕಷ್ಟು ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಈ ಒಂದು ಇಂಟ್ರೋ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದ್ರ ಜೊತೆಗೆ ಈ ಒಂದು ವಿಡಿಯೋ ಬಂದು ಸಣ್ಣ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ನಾನು ನನ್ನ ಹಸ್ಬೆಂಡ್ ರೀಸೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಮೈಸೂರು ಹಾಗೂ BR ಹಿಲ್ಸ್ಗೆ ವಿಸಿಟ್ ಮಾಡಿದ್ವಿ. ಮೈಸೂರು ಹೋಗಿ ನಾವು ಮೈಸೂರು ಪ್ಯಾಲೇಸ್ ಹಾಗೂ ಸೈಂಟ್ ಫಿಲೋಮಿನಾ ಚರ್ಚ್ನ ವಿಸಿಟ್ ಮಾಡಿ ನೆಕ್ಸ್ಟ್ ಡೇ ನಾವು BR ಹಿಲ್ಸ್ಗೂ ಕೂಡ ಹೋಗಿದ್ವಿ. BR ಹಿಲ್ಸ್ ಹೋಗಿ ನಾವು ಅಲ್ಲೇ ಇರುವಂಥ ಒಂದು ಗೋರುಖಾನ ರೆಸಾರ್ಟ್ ಅಂತ ಇದೆ. ಸೊ ಅಲ್ಲೇ ನಾವು ಸ್ಟೇ ಆಗಿದ್ದು, ಅಲ್ಲಿರುವಂಥ ಪ್ಲೇಸಸ್ನೆಲ್ಲ ನಾವು ವಿಸಿಟ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಅಲ್ಲೇ ಲಂಚೆಲ್ಲ ಮುಗಿಸಿ ನಾವು ಬ್ಯಾಂಗ್ಳೂರಿಗೆ ಹೊರಟಂಥದ್ದು. ಇದಾದಮೇಲೆ ಈ ಪ್ಲೇಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ಲೇಸ್ ಬಂದು ನಿಜವಾಗ್ಲೂ ತುಂಬ 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 ಚೆನ್ನಾಗಿದೆ ಗೈಸ್. ಹೇಗೆ ಅಂತ ಹೇಳಿದ್ರೆ, ನಿಮಗೇನಾದರೂ ವರ್ಕ್ ಲೈಫಲ್ಲಿ ತುಂಬ ಸ್ಟ್ರೆಸ್ಸು, ಟೆನ್ಷನ್ಸು ಇದೆಲ್ಲ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ನೇಚರ್ ನೋಡೋದಕ್ಕೆ ಅಂತಲೇ ಒಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಅಷ್ಟು ಚೆನ್ನಾಗಿದೆ ಆ ನೇಚರ್ ಬಂದು. ನಿಮಗೆ ನೋಡ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ನಿಮಗೇನಾದರೂ ತುಂಬ ವರ್ಕ್ ಲೈಫಲ್ಲಿ ತುಂಬ ಸ್ಟ್ರೆಸ್ ಅಥವಾ ಟೆನ್ಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಏನಾದರೂ ಫ್ರೀ ಇತ್ತು ಅಥವಾ ವೀಕೆಂಡ್ಸ್ ಏನಾದರೂ ಹಾಲಿಡೇಸ್ ಅಥವಾ ಲೀವ್ ಸಿಕ್ತು ಅಂತ ಹೇಳಿದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಜೊತೆಗೆ ಫೋಟೋಶೂಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ವಿಸಿಟ್ ಮಾಡಿ. ಇದಾದಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ.